ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿದೆ ಅಂತ ತಮಗೆಲ್ಲರಿಗೂ ಗೊತ್ತಿರೋಂಥದ್ದು. ನಮ್ಮ ಒಂದು ಭೋವಿ ಜನಾಂಗಕ್ಕೆ ನಮ್ಮ ಜೊತೆಯಲ್ಲಿ ಬಂಜಾರ, ಕೊರಚ, ಕೊರ್ಮ ಈ 4 ಗುಂಪುಗಳನ್ನ ಸ್ಪೃಶ್ಯರು ಅಂತೇಳಿ ಗುರುತಿಸಿದ್ದಾರೆ. ಗ್ರೂಪ್ ಸಿಗೆ ತಗೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿದ್ರೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟೇಜು ಏನೇನು ಸಾಲದು. ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಏನು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಈ ಒಳ ಮೀಸಲಾತಿ ಬಗ್ಗೆ ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿದೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಎಡಗೈ ಜನಾಂಗ ಅಂದರೆ ಮಾದಿಗ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಎಡಗೈ ಜನಾಂಗಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಬಲಗೈ ಜನಾಂಗ ಗುರುತಿಸ್ತಾ ಇದ್ದಾರೆ. ಮತ್ತೆ ಅದು ಎ ಮತ್ತು ಬಿ ಗ್ರೂಪ್ ಅಂತ ಹೇಳಿದ್ ಮಾಡಿದರೆ, ಸಿ ಗ್ರೂಪ್ನಲ್ಲಿ ಕೊರ್ಚ, ಕೊರ್ಮ, ಬಂಜಾರ, ಲಂಬಾಣಿ, ಭೋವಿ ಈ ರೀತಿಯಲ್ಲಿ ಎಲ್ಲರನ್ನು ಗುರುತಿಸ್ತಾ ಹೋಗ್ತಾರೆ. ಇವತ್ತು ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ 4 ಜಾತಿಗಳಿದೆ. ಪ್ರಬಲವಾಗಿ ಭೋವಿ ಜನಾಂಗನೂ ಇದೆ, ಕೊರ್ಚನೂ ಇದೆ, ಕೊರ್ಮನೂ ಇದೆ, ಲಂಬಾಣಿ ಇದೆ. ಆದರೂ ನಮ್ಮನ್ನು ಸ್ಪೃಶ್ಯರು ಅಂತ ಹೇಳಿ ಗುರುತಿಸಿ ಸಿ ಗ್ರೂಪಿಗೆ ತಗೊಂಡೋಗಿದ್ದಾರೆ. ಇವತ್ತು ಆ ರೀತಿಯಲ್ಲಿ ನಮ್ಮ ಒಂದು ಈ ಸಂಖ್ಯೆಗೆ ಅನುಗುಣವಾಗಿ ಗಮನಿಸಿದ್ರೆ ಇತ್ತೀಚೆಗೆ ಇವತ್ತೇನು ರಾಜ್ಯ ಸರ್ಕಾರ 56,000 ಸಂಖ್ಯೆಯಲ್ಲಿ ನಮ್ಮನ್ನು ನೌಕರರಾಗಿ ನಮ್ಮ KPSC ಮುಖಾಂತರ ಸೆಲೆಕ್ಷನ್ ಮಾಡಬೇಕಂತ ಹೊರಟಿದೆ. ಅದ್ರ ಪ್ರಕಾರ ನೋಡ್ಲಿಕ್ಕೆ ಹೋದರೆ ನಮಗೆ ಬಿಂದು ಅಂತ ನಾವೇನು ಕರಿತೀವಿ, ಆ ಬಿಂದು ಪ್ರಕಾರ ತಗೊಂಡ್ರೆ ನಮಗೆ ಈ 3ನೇ ಸ್ಥಾನಕ್ಕೆ ನಾವು ಬರ್ತೀವಿ. 1ನೇ ಸ್ಥಾನಕ್ಕೆ ಮಾದಿಗ ಎಡಗೈ ಕಮ್ಯುನಿಟಿ ಬರುತ್ತೆ, 2ನೇ ಸ್ಥಾನಕ್ಕೆ ಬಲಗೈ ಕಮ್ಯುನಿಟಿ ಬರುತ್ತೆ, ಸಿ ಗ್ರೂಪ್ನಲ್ಲಿ ಭೋವಿ ಗ್ರೂಪ್ ಬರುತ್ತೆ. ಈ ಭೋವಿ ಗ್ರೂಪ್ನಲ್ಲಿ ಅಂತ ಬಯಸೋದಕ್ಕಿಂತ ಯಾರು ವಿದ್ಯಾವಂತರಿದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ ಅವ್ರಿಗೊಂದು ಮಾನ್ಯತೆ ಸಿಗಲಿ. ಮೊದಲು ನಮ್ದೇನು 18% ಅಂತ ಗುರುತಿಸಿದ್ರು, 15% ಎಲ್ಲ ಸಮುದಾಯಗಳು ಬರ್ತಿತ್ತು, 101 ಜಾತಿಗಳು ಬರ್ತಿತ್ತು. ಈ ಎಡಗೈ, ಬಲಗೈ, ಭೋವಿ, ಕೊರ್ಚ, ಕೊರ್ಮ ಎಲ್ಲ ಕೂಡ ಬರ್ತಿತ್ತು. 3%ಗೆ ST-ನ ಗುರುತಿಸಿದ್ರು, ಒಟ್ಟು 18% ಇತ್ತು. ಈ 18%ಅಲ್ಲಿ ಯಾರು ವಿದ್ಯಾವಂತರಿದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ ಅವ್ರದ್ದೇ ಆದಂಥ ಒಂದು ಇದನ್ನು ಪಡ್ಕೊಂಡು ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿಕ್ಕಿಂತನೂ ಈ ಪ್ರತಿಭಾನ್ವಿತರಂತ ಯಾರಿದ್ರು ಆ ಪ್ರತಿಭಾನ್ವಿತೆಗೆ ಗೌರವ ಸಿಗ್ತಿತ್ತು. ಇವತ್ತೇನಾಗ್ತಾ ಇದೆ, ಪ್ರತಿಭಾನ್ವಿತರನ್ನೆಲ್ಲ ಹಿಂದಕ್ಕೆ ಹೋಗ್ತಾ ಇದೆ. ಈ ಪರ್ಸೆಂಟೇಜ್ ಅಂತ ಗುರುಸ್ಕೊಟ್ಬಿಟ್ಮೇಲೆ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಭಾನ್ವಿತರಿಗೆ ಅವಕಾಶ ಸಿಗಿದೆ. ಏನು ಈ ಗ್ರೂಪ್ಗಳು ಮಾಡಿದಾರಲ್ಲ, ಎಡಗೈ, ಬಲಗೈ ಮತ್ತು ಭೋವಿ, ಕೊರ್ಚ, ಕೊರ್ಮ ರೀತಿಯಲ್ಲಿ ಹೋದರೆ ವಿದ್ಯಾವಂತರಿಗೆ ಅವಕಾಶ ಸಿಗಲ್ಲ, ಬುದ್ಧಿವಂತರಿಗೆ ಅವಕಾಶ ಸಿಗಲ್ಲ, ಪ್ರತಿಭಾನ್ವಿತರಿಗೆ ಅವಕಾಶ ಸಿಗಲ್ಲ. ಗ್ರೂಪ್ ಎಕ್ಸಾಮ್ ಕಟ್ಕೊಂಡು ಹೋಗ್ತಾರೆ. ಅವರಲ್ಲಿ ಏನು ಈ ಒಳ ಮೀಸಲಾತಿಗೆ ಅವಕಾಶ ಸಿಗುತ್ತೋ ಅವರು ಈಗ ಸಿ ಗ್ರೂಪ್ನಲ್ಲಿ 99% ಬಂದಿದ್ರು ಕಡಿಮೆ. ಎ ಗ್ರೂಪ್ನಲ್ಲಿ ಇರ್ತಕ್ಕಂಥ ಒಂದು ಎಡಗೈ ಜನಾಂಗದಲ್ಲಿ ಅವ್ರು 70, 80 ಅಥವಾ 60ರಲ್ಲಿದ್ದರೂ ಕೂಡ ಅವ್ರನ್ನ ಮೇಲ್ಪಂಥಕ್ಕೆ ತಗೋಂಥ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ಇವತ್ತೇನು ಬಲಗೈ ಗುಂಪಿನ ಜನ ಇದ್ದಾರೆ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥವ್ರು, ಅವರು
100% ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇದ್ರು ಕೂಡ, ಪ್ರತಿಭಾನ್ವಿತಿದ್ರು ಕೂಡ ಅವ್ರನ್ನ ಒಂದು 50ಕ್ಕೂ 60ಕ್ಕೂ 70ಕ್ಕೂ ತಗೊಂಡಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮ ಬುದ್ಧಿವಂತರನ್ನ ಪರಿಗಣಿಸಿ KPSSನಲ್ಲಿ ಏನು ನಮ್ಮ ಉದ್ಯೋಗ ಮೀಸಲಾತಿಯನ್ನು ಕೊಡ್ತಾರೆ ಅದನ್ನ ತಗೊಳ್ಬೇಕು ಅನ್ನೋದು ನಮ್ಮದು ಒತ್ತಾಯ. ಇವತ್ತು ಹಿಂದೆ ಸದಾಶಿವರ ಒಂದು ವರದಿ ಏನಿತ್ತು ಅದರಲ್ಲೂ ಕೂಡ ನಮಗೆ ಲೋಪ ಆಗಿ ಮೋಸ ಆಗಿತ್ತು. ಅದು ನಿರಂತರವಾಗಿ 15 ವರ್ಷಗಳಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಬಂದ್ವಿ. ನಮ್ಮ ಒಂದು ಪ್ರತಿಭಟನೆಯನ್ನು ಪರಿಗಣಿಸಿ ಮತ್ತೆ ರಾಜ್ಯ ಸರ್ಕಾರ ಏನು ಮಾಡ್ತು, ಮತ್ತೊಬ್ಬನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಜವಾಬ್ದಾರಿ ಕೊಡ್ತು. ನಾಗಮೋಹನ್ ದಾಸರವರು ಮಾಡತಕ್ಕಂಥ ಒಂದು ಒಳ ಮೀಸಲಾತಿಯಲ್ಲಿ ಎಷ್ಟು ಮಟ್ಟಿಗೆ ಎಲ್ಲಿ ಹೋಗಿ ಅವರು ಅಂಕೆ ಸಂಖ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಥವಾ ನಾವು ಕೂಡ ಒಂದು ಡೆಲಿಗೇಷನ್ ಹೋಗಿದ್ವಿ, ನಮ್ಮನ್ನು ಕೂಡ ಕರೆದಿದ್ರು, ನಮ್ಮ ಜನಾಂಗನ ಭವ್ಯ ಜನಾಂಗ ಕೂಡ ಕರೆದಿದ್ರು. ನಿಮ್ಮ ಅಹವಾಲು ಏನಾದಿದ್ದರೆ ಬಂದು ಹೇಳಿ ಅಂತ ಕೂಡ ಕರೆದಿದ್ರು. ಅವತ್ತು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಅರವಿಂದ ಲಿಂಬಾಳೆ ಅವರ ನೇತೃತ್ವದಲ್ಲಿ, ನಮ್ಮ ಇವ್ರನ್ನ ಈ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಂದು ಟೀಮ್ ಹೋಗಿ ಅವ್ರನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತದೆ, ಮೋಸ ಆಗ್ತಾಯಿದೆ, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡೋ ರೀತಿಯಲ್ಲಿ ಆಗಲಿ ಅಂತೇಳಿ ನ್ಯಾಯಮೂರ್ತಿಗಳನ್ನು ಮನವಿಯನ್ನು ಮಾಡಿದ್ವಿ. ಆದರೂ ಕೂಡ ಆಯಿತು ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಒಂದು ಅಂಕಿಅಂಶಗಳಲ್ಲಿ ತಗೊಂಡ್ರು, ಯಾವ ರೀತಿಯಲ್ಲಿ ತಗೊಂಡ್ರು ನಮಗಂತೂ ಇವತ್ತು ಗೊಂದಲ ಇದೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ನಾವು ಈ 4 ಪಂಗಡಗಳು ಏನಿದ್ದೀವಿ, ಬೋವಿ, ಕೊರ್ಚ, ಕೊರ್ಮ, ಲಂಬಾಣಿ ಅವರು 24ನೇ ತಾರೀಕು ಬರ್ತಕ್ಕಂಥ ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಈ ಒಂದು ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಿಂದ ಇವತ್ತು ನಾವೆಲ್ಲರೂ ಕೂಡ ಒಗ್ಗೂಡಿ ನಾವು ರಾಜ್ಯಕ್ಕೆ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ವಿ. ನಮ್ಮ ನೇತೃತ್ವವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿ ಅವರು, ಏನು ನಮ್ಮ ಪೇರೆಂಟ್ ಬಾಡಿ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ 8 ತಾಲೂಕಲ್ಲಿ, ಅಂದರೆ ಪಾರ್ಲಿಮೆಂಟ್ ಕ್ಷೇತ್ರದ 8 ತಾಲೂಕು, ಇವತ್ತೇನು ಚಿಂತಾಮಣಿ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಶ್ರೀನಿವಾಸಪುರ, ಬಂಗಾಪೇಟೆ, ಮುಳಬಾಗಲು, ಮಾಲೂರು, ಕೋಲಾರ ಎಲ್ಲ ಇದರಿಂದ ತಾಲೂಕುಗಳಿಂದ ಕನಿಷ್ಠ 1,000 ಜನ ಆಯಮ್ಮ ಮಂಗಮ್ಮ ಮುನಿಸ್ವಾಮಿ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವಿವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಪ್ರತಿಭಟನೆಗೆ ನಮ್ಮೆಲ್ಲ ಹಿರಿಯರ ಒಂದು ಸಹಕಾರ ಇದೆ. ಹಾಗೆಯೇ ನಮ್ಮ ಜಿಲ್ಲೆಯ ನೌಕರ ಬಾಂಧವಗಳಿದ್ದಾರೆ ನಮ್ಮಲ್ಲಿ, ಅವರ ಸಹಕಾರನೂ ಸಿಗ್ತಾ ಇದೆ. ಭೋವಿ ನೌಕರ ಸಂಘದಿಂದ ಅವರ ಸಹಕಾರದಲ್ಲಿ ಕೂಡ ಹೊರಟಿದ್ದೀವಿ. ಹಾಗೆಯೇ ನಮ್ಮ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ತಾರಕ್ ಮಂಜೂರವರು ಈಗೆಲ್ಲ ಪ್ರತಿ ಹಳ್ಳಿಯಲ್ಲಿಗೂ ಮತ್ತು ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ಹಳ್ಳಿಗಳಿಂದನೂ ಕೂಡ ಜನ ಓಡಿಸೋದಕ್ಕೆ ಕನಿಷ್ಠ 1,000 ಜನ ಹೋಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇದಕ್ಕೆ ಏನು ಬೇಕೋ ಅನುಕೂಲಗಳನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಈ ಮೂಲಕ ನಾವು ಕರೆ ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬರಬೇಕಾಗುತ್ತೆ ಅಂತ ಹೇಳಿ ಇದು ಮಾಡ್ತಾಯಿದ್ವಿ. ತಮ್ಮಲ್ಲಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಹಾಗೆಯೇ ಹಿಂದೆ ಕೂಡ ಒಂದು ನಮ್ಮ ಅಣ್ಣ ತಮ್ಮಂದರು ನಮ್ಮ ಬಂಧುಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅವರು ಕೂಡ ಕರೆ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ, ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಮೂಲ ಉದ್ದೇಶ ಅಷ್ಟೇ. ಹಾಗಾಗಿ